ಯಾರೋ ಶೂಟಿಂಗ್ ಮಾಡಕ್ ಬಂದಿದ್ದಾರೆ. ಛತ್ರಿ ಹಿಡ್ಕೊಂಡು ಹೋದ್ರೆ ಇವಾಗ ಪ್ಯಾರಾಶೂಟ್ ಆಗುತ್ತೆ ಈಗ ಹೋದ್ರೆ ಗಾಳಿಲಿ. ಹೌದೌದು. ಓಕೆ. ಅಂಡ್ ಅವರು ಅಲ್ಲಿ ಫೋಟೋಗ್ರಾಫರ್ ಫೋಟೋ ತೆಗಿತಿದ್ದಾರೆ. ಕ್ಯಾಮ್ರಾ ವುಮನ್. ರೈಟ್ ನಾವು ಹಲೋ. ಇವ್ರು ನಿದ್ದೆ ಮಾಡ್ಲಿಕ್ಕೆ ರೆಡಿ ಆಗಿದ್ದಾರೆ ಈಗ. ನಿದ್ದೆ ಮಾಡ್ಲಿಕ್ಕೆ ನಿದ್ದೆಗೆ ಹೋಗಾಯ್ತು. ಮಲ್ಸೋದು ಉಳಿದದ. ಓಕೆ, ಈಗ ಟ್ರಿಪ್ ಸ್ಟಾರ್ಟ್. ಇಲ್ಲಿಂದ ಹೊರಟಿದ್ದೇವೆ. ಅಲ್ಲಿಂದ ಸ್ಟಾರ್ಟ್ ಆಗಿದೆ, ಬಟ್ ಇಲ್ಲಿಂದ ಇವಾಗ ಅಫಿಷಿಯಲಿ ಅಂತೂ ಇನ್ನೂ ಅವ್ರು ಜಾಯ್ನ್ ಆಗ್ಬೇಕು, ಅವಾಗ ಸ್ಟಾರ್ಟ್ ಆಗೋದು. ಮಾಡುವ ಆಮೇಲೆ ನೆಕ್ಸ್ಟ್. ಓಕೆ, ಎಂಜಾಯ್. ಸ್ವಲ್ಪ ದೂರ ಕೈ कर्म करने चला था कांड हो गया इधर. ಹಾಕಿ ವಾಪಸ್ ಏನೋ ಮಾಡೋಕ್ಕೆ ಟ್ರೈ ಮಾಡ್ತಿದ್ದಾನೆ. ಏನಾಯ್ತು ಅದು ಸರಿ? ಹಾಂ, ಏನಾಯ್ತು? ಸರಿ ಆಯ್ತಾ? ಹಾಂ, ಸಾಕ್ಬಿಡು ಹಂಗೆ ಇರಲಿ. ಮೇಗಡೆ ಮಲಗೋವರೆಗರು ಅದು ಕ್ಲೋಸ್ ಮಾಡು. ಸೊ ನಾವೀಗ ಆಲ್ರೆಡಿ ಬಿಟ್ಟಾಯ್ತು. ಅದಾದ್ಮ್ಯಾಗ ಇನ್ನು ಮಲ್ಕೊಳ್ಳೋರಿದ್ದು, ಬಟ್ ಇವಂಗೆ ಯಾಕೋ ನಿದ್ದೆ ಬರೋನಿಲ್ಲ ಅಂತ, ಹಸು ಆಗಿದೆ ಅಂತೇಳಿ ಏನೋ ತಿನ್ನೋದಿದ್ದ ಕಾಣೋನಿಲ್ಲಲ್ಲ. ದೇವಿ ಒಂದ್ಸಲ ನಿನ್ನ ಮೇಲೆ ಫ್ಲ್ಯಾಶ್ ಬಿಟ್ಕೊಪ್ಪ ನಿಂದರು. ನನ್ನ ಮೊಬೈಲ್ ಹಚ್ತೇನೆ. ಕಣ್ಣಿಗೆ ಹೊಡಿತೈತೆ. ಸಮಯ 12:24. ಇಲ್ಲಿ ನಮ್ಮ ಬಸ್ ಹತ್ರ ವೆಯ್ಟ್ ಮಾಡ್ತಾ ಇದ್ದೀವಿ. ಒಂದು ಸ್ಟಾಪ್ಗೆ ಅಂತ ನಿಂತಿದ್ದಾರೆ. ನಾವು ಇಲ್ಲಿ ನಿಂತಿದ್ದೀವಿ. ಇವರು ಇಲ್ಲಿ ಗುಬ್ರಾಕಲ್ಲಿ ನಿಂತಿದ್ದಾರೆ ಚಳಿಗೆ. ಹೋಗುವ ನೆಕ್ಸ್ಟು. ಒಂದು ಸ್ವಲ್ಪ ಹೊತ್ತು ಒಳ್ಳೆ ನಿದ್ದೆ ಬಂದಿತ್ತು. ಎಲ್ಲ ನಿದ್ದೆ 12:30 ಅಲ್ವಾ, ನಿದ್ದೆ ಮಾಡಲೇಬೇಕು. ಓಕೆ, ಸೊ ಟೈಮಿಂಗ್ ಈಸ್ ನಾವು ವಾಚ್ ತೋರಿಸೋಣ ಹೊಸದು. 6:37 ಇಟ್ ಈಸ್. ನಾವೀಗ ನಾವು ಮುಟ್ಟಿರೋದು ಹಂಪಿ ಅಲ್ಲ, ಕಮಲಾಪುರ ಮುಟ್ಟಿರೋದು. ಈಗ ನಡ್ಕೊತ ಹೊಂಟಿದ್ದೀವಿ. ಎಲ್ಲಿ ಒಂದು ನಮ್ಮ ಗೈಡ್ ಅವರು ಎಲ್ಲಿ ಒಂದು ಪ್ಲೇಸ್ ಐತೆ ಅಂತ ಹೇಳಿದಾರು. 6ರಿಂದ 6 ತೆಗೆದಿರ್ತೈತೆ ಅದ. ಆಮೇಲೆ ಇಲ್ಲಿ ಇವ್ರು ಸ್ವಲ್ಪ ಅವ್ರ ಹ್ಯಾಂಡ್ ಏನು ಹಂಗೆ ವೇವ್ ಮಾಡೋನಿಲ್ಲ, ಹ್ಯಾಂಡ್ ಹಿಡ್ಕೊಂಡಿರು, ಬಟ್ ತಂಡಿಗೆ ಅದು ವೇವ್ ಆಗತ್ತಿತ್ತು ಅಷ್ಟೇ. ಅದಾದಮೇಲೆ ನಮ್ಮ ಸಬ್ಜಿ ಅರೆ तुम थोड़ा लाइट में हो, अभी दिख नहीं रही, अभी वैसे ही नहीं दिख रही तुम, ये देख. हाँ ठीक है. और ये ನಮ್ಮ ಗೈಡ್ ಅವರು. ಆಮೇಲೆ ಅವರು ಇಲ್ಲ, ಹಿಂದೆ ಇರ್ಲಿಕ್ಕೆ ಸೇಫ್ ಇಡ್ನ ಅವ್ರನ್ನ ಫಸ್ಟ್ ರೀಚ್ ಆಗುವಂತ. ಹಾಂ, ದಿಸ್ ಇಸ್ ಅವರ್ ಫಸ್ಟ್ ಪ್ಲೇಸ್, ಸರಸ್ವತಿ ಟೆಂಪಲ್ ಮತ್ತು ಪವೆಲಿಯನ್ ಅಂತ ಒಂದಿದೆ. ಸೊ ಈಗ ಸರಸ್ವತಿ ಟೆಂಪಲ್ ಅಲ್ಲಿದೆ, ಹೋಗುವ. ಫಸ್ಟ್ ಇಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೀವಿ ಎಲ್ಲಿಗೆ ಹೋಗೋದು ಏನು ಅಂತ, ಆಮೇಲೆ ನೋಡುವ ಅಲ್ಲಿಗೆ ಹೋಗುವ. ದಿಸ್ ಇಸ್ ದ ಫಸ್ಟ್ ಎಂಟ್ರಿ, ಸರಸ್ವತಿ ದೇವಸ್ಥಾನ. ದಿಸ್ ಇಸ್ ದ ಫಸ್ಟ್ ವಿಸಿಟ್, ಚಂದ್ರಶೇಖರ ಗುಡಿ ಅಂತ ಇದೆ. ಇಲ್ಲಿ ನೋಡಿ, ಚಂದ್ರಶೇಖರ ಟೆಂಪಲ್. ಆ್ಯಂಡ್ ಇನ್ಫಾರ್ಮೇಷನ್ ಅಬೌಟ್ ದಿಸ್ ಈಸ್ ಹಿಯರ್. ಸ್ಕ್ರೀನ್ಶಾಟ್ ತಗೊಳ್ಳಿ, ನೋಡಿ. ಇನ್ನು ಸ್ವಲ್ಪ ಮುಂದೆ ಹೋಗ್ತಾ ಇದ್ದೀವಿ ಈಗ. ಅದಕ್ಕೆ ನೆಕ್ಸ್ಟ್ ಸರಸ್ವತಿ ಟೆಂಪಲ್ ಮೋಸ್ಟ್ಲಿ. ಇದು ಲ್ಯಾಂಡ್ಸ್ಕೇಪ್ ಇಲ್ಲಿರುವಂತಹದ್ದು. ಈ ಲ್ಯಾಂಡ್ಸ್ಕೇಪಲ್ಲಿ ಸುಮಾರು ಒಂದು ದೇವಸ್ಥಾನ ಮತ್ತು ಇನ್ನೊಂದೇನೇನೋ ಕಾಣಿಸ್ತಾ ಇದ್ದಾವೆ ಇಲ್ಲಿ. ಲೆಟ್ಸಿ ನೋಡುವ ಏನೇನಿದೆ ಅಂತ. ನೋಡೋಣ. ದಿಸ್ ಇಸ್ ಆಕ್ಟಾಗನಲ್ ಬಾತ್ ಪ್ಲೇಸ್. ನೀರಿಲ್ಲ ಅಷ್ಟೇ ಇಲ್ಲಿ, ಬಟ್ ಚೆನ್ನಾಗಿದೆ. ಆಕ್ಟಾಗನಲ್ ಶೇಪ್ ಇಲ್ಲಿ ಮಾಡಿರುವಂತಹದ್ದು. ಅಡ್ವೆಂಚರಸ್ ಆಗಿ ಇಲ್ಲಿಂದ ಜಂಪ್ ಮಾಡಿ ಅಲ್ಲಿಗೆ ಹೋಗಿದ್ದಾರೆ ಎಲ್ಲರೂ. ಇಷ್ಟು ಒಂದು ಇಲ್ಲಿಂದ ಇಲ್ಲಿ ಜಂಪು, ಇಲ್ಲಿಂದ ಇಲ್ಲಿ ಜಂಪ್, ಆಮೇಲೆ ಹತ್ತಿರೋದು. ನೈಸ್. Everybody spread out. What?
This one. This is the view from the top. ಬೆಟ್ಟದ ಮೇಲೆ ಸನ್ರೈಸ್ ನೋಡೋಣ ಅಂತ ಅಂದ್ಕೊಂಡಿದ್ವಿ, ಬಟ್ ಇಲ್ಲಿಂದನೇ ಸನ್ರೈಸ್ ನೋಡ್ತಾ ಇದ್ದೀವಿ ಈಗ ಆಕ್ಟಾಗನ್ ಲೇಕ್ ಹತ್ರದಿಂದ. ಇಲ್ಲಿಂದ ನೆಕ್ಸ್ಟ್ ಹೋಗ್ತಾ ಇದ್ದೀವಿ ಎಲ್ಲಿಗೆ? ಎಲಿಫೆಂಟ್ ಸ್ಟೇಬಲ್ಸ್ ಆ್ಯಂಡ್ ಅದರ್ ಮಾನ್ಯುಮೆಂಟ್ಸ್ ನೋಡಲಿಕ್ಕೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎವ್ರಿವನ್. ಐ ಹೋಪ್ ಯು ಗೈಸ್ ಆರ್ ಸೇಫ್ ಆ್ಯಂಡ್ ಗುಡ್. ಈಗ ನಾನಿರುವಂತಹದ್ದು ಹಂಪಿಯಲ್ಲಿ. ಹಂಪಿಗೆ ಬಂದಿದ್ದೇವೆ, ವರ್ಲ್ಡ್ ಹೆರಿಟೇಜ್ ಸೆಂಟರ್ ಹಂಪಿ. ಸೊ ಹಂಪಿಗೆ ಬಂದು ಇವಾಗ ಎಕ್ಸ್ಪ್ಲೋರ್ ಮಾಡೋಣ ಅಂತ ಇದ್ದೀವಿ. ಆ್ಯಂಡ್ ಈ ಟ್ರಿಪ್ ತುಂಬ ಒಂಥರ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅಂತ ಅನಿಸುತ್ತೆ. ಏಕೆ ಅಂತಂದರೆ ತುಂಬ ಮಾನ್ಯುಮೆಂಟ್ಸ್ ಇದೆ, ವರ್ಲ್ಡ್ ಹೆರಿಟೇಜ್ ಸೆಂಟರ್. 2 ದಿನ ನೋಡಿದರೂ ಹಂಪಿ ನೀವು ಕವರ್ ಮಾಡೋಕ್ಕಾಗಲ್ಲ, ಅಷ್ಟೊಂದು ಇಲ್ಲಿ ಟೆಂಪಲ್ಸ್ಗಳಿದೆ ಮತ್ತು ಮಾನ್ಯುಮೆಂಟ್ಸ್ಗಳಿದೆ. ಆಮೇಲೆ ವಿಜಯನಗರ ಎಂಪೈರ್ ಬಗ್ಗೆ ನಿಮಗೆ ಗೊತ್ತು ಎಷ್ಟು ರಿಚ್ ಆಗಿತ್ತು ಅಂತ. ಸೊ ಆ ಒಂದು ಕಲ್ಚರ್ನ ಈಗ ಎಕ್ಸ್ಪ್ಲೋರ್ ಮಾಡಲಿಕ್ಕೆ ಅಂತ ಹೋಗ್ತಾ ಇದ್ದೀವಿ. ದಿಸ್ ಈಸ್ ಕ್ವೀನ್ಸ್ ಬಾತ್, ರಾಣಿಯ ಸ್ನಾನಗೃಹ ಅಂತೆ. ಎಷ್ಟು ಸೂಪರಾಗಿ ಮಾಡಿದ್ದಾರೆ ಅಂತಂದರೆ ಇಲ್ಲಿ ಒಳ್ಳೆ ಪಾರ್ಕ್ ಎಲ್ಲ ಮಾಡಿಟ್ಟಿದ್ದಾರೆ. ಆ್ಯಂಡ್ ಆರ್ಕಿಟೆಕ್ಚರ್ ವೈಸ್ ಏನಿಲ್ಲ ಸದ್ಯ, ಬಟ್ ಕ್ಲೋಸ್ ಆಗಿರೋ ಥರ ಇದೆ, ನೋಡೋಣ. ಒಳಗೆ ಹೋಗಿಲ್ಲ, ಹೊರಗಿಂದ ನೋಡ್ತಾ ಇದ್ದೀವಿ. ಬಟ್ ಆರ್ಕಿಟೆಕ್ಚರ್ ವೈಸ್ ಏನು ಸಿಮೆಟ್ರಿಲಿದೆ ನೋಡಿ ಇದು. ಆಮೇಲೆ ಸ್ವಲ್ಪ ಹಂಗೆ ಹೊರಗೆ ಸುತ್ತಾಡ್ತಾ ಇದ್ದೀವಿ. ಓಪನ್ ಇದೆ ಅನಿಸುತ್ತೆ ಆ ಕಡೆಯಿಂದ, ನೋಡುವ. ದಿಸ್ ಈಸ್ ದ ಕ್ವೀನ್ಸ್ ಬಾತ್ ಎಂಟ್ರಿ. ಒಳಗಡೆ ತುಂಬ ತೊಳ್ತಿದೆ. ಆ್ಯಂಡ್ ಎಷ್ಟು ಬಾಲ್ಕನಿ? 1 2 3 4 5 6 ಬಾಲ್ಕನಿ ಇದ್ದಾವೆ ಇಲ್ಲಿ. ಆ್ಯಂಡ್ ನೀರಿಲ್ಲ ಅಷ್ಟೇ ಇಲ್ಲಿ. ನೆಕ್ಸ್ಟ್ ವಿ ಆರ್ ಗೋಯಿಂಗ್ ಟು ದಿಸ್ ಪ್ಲೇಸ್, ರಾಯಲ್ ಎನ್ಕ್ಲೋಜರ್. ಪ್ಯಾಲೇಸ್ ಎನ್ಕ್ಲೋಜರ್ ಎಲ್ಲ ಇದೆ. ಇಲ್ಲಿಂದ ವಾಕ್ ಮಾಡ್ಕೊತ ಹೋಗ್ತಾ ಇದ್ದೀವಿ ಈಗ. ಇಲ್ಲಿಂದ ಎಲ್ಲ ಕಡೆ ಬಂಡೆ ಬಂಡೆ ಬಂಡೆ. ಹಿಯರ್ ಇಸ್ ದ ಕಿಂಗ್ ಫಿಶರ್. ಹೋಯ್ತು, ಹಂಗೆಲ್ಲ ಪರ್ಮಿಷನ್ ಇಲ್ಲದೆ ರೆಕಾರ್ಡ್ ಮಾಡಬಾರ್ದು. ಏನು ಕಿಂಗ್ ಫಿಶರ್ನ ನಾಚ್ಕೊಂಡು ಹೋಯ್ತು, ನಾಶವಾಯಿತು. ಬಗಾದಿ ಏನೇ ಅದೇ ಇದು ಟಿಕೆಟ್ ಕೌಂಟರ್. ಇಲ್ಲಿ ಟಿಕೆಟ್ ತೆಗೆದುಕೊಂಡು ಅದು ಲೋಟಸ್ ಮಹಲ್, ಅಲ್ಲಿ ಲೋಟಸ್ ಮಹಲ್ ನೋಡಲಿಕ್ಕೆ ಹೋಗೋದು. ಇದು ಫುಲ್ ಹಂಪಿ. ಇಲ್ಲಿ ಯಾವ್ಯಾವ ಪ್ಲೇಸಸ್ ಇದೆ ಏನು ಅಂತ ಸ್ಕ್ರೀನ್ಶಾಟ್ ತಗೊಳ್ಳಿ. ನೀವು ಬರಬೇಕಾದ್ರೆ ನೀಟಾಗಿ ಪ್ಲ್ಯಾನ್ ಮಾಡ್ಕೊಂಡು ಬರ್ಬೋದು. ಎಲ್ಲ ಹಂಪಿ ಪ್ಲೇಸಸ್ ಎಲ್ಲ ಇದೆ ಇಲ್ಲಿ. ಸೊ ಲೋಟಸ್ ಮಹಲ್ ಎಂಟರ್ ಮಾಡ್ತಾ ಇದ್ದೀವಿ ಈಗ. ಝೆನಾನ್ ಎನ್ಕ್ಲೋಜರ್ ಅಂತೆ. ಏನು ಕಾಂಪೌಂಡ್ ಯಾವ ರೇಂಜಿಗೆ ಹೈಟ್ ಮಾಡಿದ್ದಾರೆ ಇಲ್ಲಿ ಅಂತಂದರೆ, ಸ್ವಲ್ಪ ಬಿದೋಗಿದ್ದಾವೆ ಕಲ್ಗಳು, ಬಟ್ ಕಾಂಪೌಂಡ್ ತುಂಬ ಹೈಟ್ ಇದೆ. ಇದು ವಿಮೆನ್ಸ್ ಎನ್ಕ್ಲೋಜರ್ ಅಂತೆ. ಆ್ಯಕ್ಚುಲಿ ಇಲ್ಲಿ ರಾಣಿಯರು ಇರ್ತಾಯಿದ್ರು. ಇದು ಪ್ಯಾಲೇಸ್ದು ಬೇಸ್ಮೆಂಟ್. ಈ ಬೇಸ್ಮೆಂಟ್ ಆಫ್ ಕ್ವೀನ್ಸ್ ಪ್ಯಾಲೇಸ್ ನೋಡ್ಕೊಳ್ಳಿ. ಇದು ಹಿಸ್ಟ್ರಿ ಆ್ಯಕ್ಚುಲಿ. ಲೋಟಸ್ ಟೆಂಪಲ್, ಲೋಟಸ್ ಮಹಲ್, ಲೋಟಸ್ ಮಹಲ್, ಲೋಟಸ್ ಮಹಲ್, ಲೋಟಸ್ ಮಹಲ್. ಇದರಿಂದ ಮಸ್ತ್ ಇದೆ. ಲೋಟಸ್ ಮಾಲ್ ಅಂದವ್ರು ಎಲ್ಲಿ? ಇವರೇ ಲೋಟಸ್ ಮಾಲ್. ನಾನು ಅಟ್ಲೀಸ್ಟ್ ಟೆಂಪಲ್ ಅಂತ ಅಂದಿದ್ದೆ. ಈಗ ಮಹಲ್, ನಾಟ್ ಮಾಲ್. ವಾ, ಎಷ್ಟು ಚೆನ್ನಾಗಿದೆ ನೋಡಿ ಲೋಟಸ್ ಮಹಲ್. ಆರ್ಕಿಟೆಕ್ಚರಲ್ ವೈಸ್ ಎಷ್ಟು ನೀಟಾಗಿ, ಎಷ್ಟು ನೀಟಿದೆ. ಲೈಕ್ ವರ್ಲ್ಡ್ ಕ್ಲಾಸ್ ಫೋಟೋಗ್ರಫಿ ಮಾಡ್ತವ್ರೆ ಇಲ್ಲಿ. ಫೋಟೋ ಆಯಿತು, ಮುಗೀತು. ಎಲ್ಲಿ ಅಂತೆ? ಇದು ಎನ್ಕ್ಲೋಜರ್, ಲೈಕ್ ವಿಮೆನ್ಸ್ ಎನ್ಕ್ಲೋಜರ್. ಅದರಿಂದ ಸ್ವಲ್ಪ ಹಿಂದೆ ಬಂದ ತಕ್ಷಣ ಎಲಿಫೆಂಟ್ ಸ್ಟೇಬಲ್ ಇದೆ. ಇಲ್ಲೆಲ್ಲ ಆನೆಗಳನ್ನ ಇಡ್ತಾಯಿದ್ರು ಇಲ್ಲಿ.
ಆನೆಗಳ ಒಂಥರ ಪಾರ್ಕಿಂಗ್ ಲಾಟ್ ಇದ್ದಂಗೆ. ಎಲಿಫೆಂಟ್ ಎನ್ಕ್ಲೋಜರ್ ಒಳಗೆ ಹೋಗ್ತಾ ಇದ್ದೀವಿ. ಆನೆಗಳನ್ನ ಇಲ್ಲಿ ಇಡ್ತಾ ಇದ್ರು ಅಂದರೆ ಸ್ವಲ್ಪ ದೊಡ್ಡದಾಗೆ ಇರಬೇಕು. ಒಂದು ಆನೆಗೆ ಇಷ್ಟು ಸಾಕು. ಚೆನ್ನಾಗಿದೆ. ಇದೇ ಥರ ತುಂಬ ಆನೆಗಳನ್ನ ಇಡ್ತಾಯಿದ್ರು ಇಲ್ಲಿ. ಸೊ 1 2 3 4 5 6 7 8 9 10 ಆನೆ. 10 ಆನೆಗಳನ್ನ ಇಲ್ಲಿ ಇಡ್ಬೋದಾಗಿತ್ತು. ಓಕೆ, ಸೈಡಲ್ಲಿ ಇದ್ದಿದ್ದು ಆನೆ ಎನ್ಕ್ಲೋಜರ್ ಅಲ್ಲ, ಇದು ಕಾವಲುಗಾರರ ಮನೆ. ಇದು ಕಾವಲುಗಾರರು ಇರ್ತಿದ್ದಂತಹ ಜಾಗ. ಎಲ್ಲ ಗಾರ್ಡ್ಸ್ಗಳೆಲ್ಲ ಇಲ್ಲಿ ಇರ್ತಿದ್ರು. ಇದು ತುಂಬ ದೊಡ್ಡದಿದೆ ಆ್ಯಕ್ಚುಲಿ. ಇಂದ ಒಳಗೆ ಹೋದರೆ ಎಲ್ಲ ವಿಗ್ರಹಗಳು ಇಟ್ಟಿದ್ದಾರೆ. ವಿಗ್ರಹ ಕೆತ್ತಿರುವಂತಹದ್ದು. ಅವು ಗಣೇಶ. ಹಾಂ, ವೆರಿ ಗುಡ್. ನಮಸ್ತೆ ಮಾಡಿದ್ದಾರೆ. ಓಹ್, ನಾಗಿನ್ ರಾಗಿಣಿ ಎಲ್ಲ ಗುರು. ನಾಗಿನಿ ನಾಗಿನಿ. ಗರುಡ, ವಿಷ್ಣು. ಹಾಂ, ಮುಂದೆ ಹಾಂ, ಇದು ಪಾರ್ಟ್ 1 ಪಾರ್ಟ್ 2. ಓಹ್, ಇದನ್ನು ಸ್ವಲ್ಪ ಕಟ್ಟಾಗಿದೆ. ಆರ್ಕಿಟೆಕ್ಚರಲ್ ವೈಸ್ ಎಷ್ಟು ನೀಟಾಗಿ ಸಿಮೆಟ್ರಿ ಮೇಂಟೈನ್ ಮಾಡಿದ್ದಾರೆ ಇಲ್ಲಿ. ಆ್ಯಂಡ್ ಇಲ್ಲಿಂದ ವಿಗ್ರಹಗಳೆಲ್ಲ ಇಲ್ಲೆಲ್ಲ ಇದೆ ವಿಗ್ರಹ. ಆ್ಯಂಡ್ ನಂದಿ ಕೂಡ ಇದೆ ಇಲ್ಲಿ. ಓಕೆ, ಇಲ್ಲಿ ಲೋಟಸ್ ಟೆಂಪಲ್, ಲೋಟಸ್ ಮಹಲ್ ಆಯಿತು. ಈಗ ಹಜಾರ ರಾಮ ಟೆಂಪಲ್ ಅಂತ ಇದೆ, ಅಲ್ಲಿಗೆ ಹೋಗ್ತಾ ಇದ್ದೀವಿ. ಇಲ್ಲಿ ಫ್ರೆಶ್ ಅಪ್ ಆಗಿಬಿಟ್ಟು ಇಲ್ಲಿ ವಾಶ್ರೂಮ್ಸ್ ಎಲ್ಲ ಇರುತ್ತೆ. ಸೊ ಇಲ್ಲಿ ಫ್ರೆಶ್ ಅಪ್ ಆಗಿ ನೆಕ್ಸ್ಟ್ ನೀವು ಜರ್ನಿಯನ್ನು ಮುಂದುವರಿಸ್ಬೋದು ಲೋಟಸ್ ಮಹಲಿಂದ. ಲೆಟ್ಸ್ ಗೋ. ಹಜಾರ ರಾಮ ಟೆಂಪಲ್ ಅಂತ ಇದು. ಹಜಾರ ರಾಮ ದೇವಸ್ಥಾನ. ದೇವಸ್ಥಾನ ಕ್ಲೋಸ್ ಮಾಡಿದ್ದಾರೆ. ಮೋಸ್ಟ್ಲಿ ಮೂರ್ತಿ ಇಟ್ಟಿರಲ್ಲ ಅಂತ ಅನಿಸುತ್ತೆ. ಬಟ್ ಆರ್ಕಿಟೆಕ್ಚರ್ ವೈಸ್ ನೋಡ್ಬೋದು ಅಷ್ಟೇ. ಪಿಲ್ಲರ್ ಇದು ಡಿಫ್ರೆಂಟ್ ಕಲ್ಲಲ್ಲಿ ಇರೋ ಥರ ಇದೆ. ಇದು ಡಿಫ್ರೆಂಟ್ ಕಲ್ಲು, ಅದು ಡಿಫ್ರೆಂಟ್ ಕಲ್ಲು. ಈ ಡೀಟೇಲಿಂಗ್ ಮಾತ್ರ ಮಸ್ತ್ ಡೀಟೇಲಿಂಗ್. ಹಾಂ, ರಾಮಾಯಣ ಕೆತ್ತಿದ್ದಾರೆ ಫುಲ್ ಇಲ್ಲಿ. ಈ ಕಡೆ ಮೇಲ್ಗಡೆ ಎಲ್ಲ ರಾಮಾಯಣ, ಎಂಟೈರ್ ರಾಮಾಯಣ ಕೆತ್ತಿದ್ದಾರೆ. ಅದಕ್ಕೆ ಹಜಾರ್ ರಾಮ, 1000 ರಾಮಗಳಿರ್ಬೋದು ಮೋಸ್ಟ್ಲಿ ಇಲ್ಲಿ ಅಂತ. ಏಕೆಂದರೆ ಎಲ್ಲ ಕಡೆ ಕೆತ್ತಿರೋದ್ರಿಂದ ಸ್ಟೋರಿ ಹೇಳ್ತಿದ್ದಾರೆ ಒಂದು. ಆ್ಯಂಡ್ ಆಂಜನೇಯ ಎಂಟ್ರಿ ಇಲ್ಲಿಂದ ಈಗ ಇಲ್ಲಿಂದ ಹಂಪಿಗೆ ಹೋಗ್ತಾ ಇರ್ತೇವೆ. ಇಲ್ಲಿಂದ ಲೆಟ್ಸ್ ಗೋ ಟು ಹಂಪಿ ಹೋಟೆಲ್. ಈಗ ಹಂಪಿ ಹತ್ರ ಸ್ಟೇಗೆ ಬಂದಿದ್ದೇವೆ. ಸ್ಟೇ ತಗೊಂಡು ಸ್ವಲ್ಪ ರೆಂಟಲ್ ಬಗ್ಗೆ ಎಲ್ಲ ವಿಚಾರಿಸ್ಕೊಂಡು ಹೋಗೋಣ ಅಂತ. ಲೆಟ್ಸ್ ಸಿ.
ಜನರಿಗೆ ಮುಂದೆ ಬಿಡು ವಿಡಿಯೋನಾಗ